ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ನಾನು ಕೂಡ ಫುಲ್ ಆರಾಮಾಗೆ ನೋಡ್ರಿ. ಗೊತ್ತಾಯ್ತು ನಿಮ್ಗೆ, ಒಂದು 4-5 ದಿವಸ ಆರಾಮನೇ ಇರಲಿಲ್ಲ. ಬಟ್ ಈಗ ಫುಲ್ ಆರಾಮಾಗೇನಿ ಸ್ನೇಹಿತರೆ. ಮತ್ತು ರೆಡಿ ಕೂಡ ಆಗೀನಿ. ಇವತ್ತು ಗುರುವಾರ ರೀ. ಗುರುವಾರ ಬೆಳಗ್ಗೆ ಈಗ ಒಂದು 10:30 ಆಗೈತಿ ಟೈಮ್. ರೆಡಿ ಆಗಿದ್ದೀನಿ. ಯಾಕಪ್ಪ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯಿತು ಅಂಥೇಳಿ ರೆಡಿ ಆಗಿದ್ದೀನಿ. ಸೊ ಕೆಲಸ ಎಲ್ಲ ಆಯಿತು. ಇವತ್ತು ಏನು ಮಾಡಿದ್ದೆಪ್ಪ, ಏನೂ ಮಾಡಿರಲಿಲ್ಲ ಇವತ್ತು. ಟಿಫನ್ ಮಾಡಲಿಲ್ಲ, ಬ್ರೆಡ್ ಇತ್ತು. ಸೊ ಬ್ರೆಡ್ ಚೆನ್ನಾಗಿ ತಿಂದ್ವಿ ಇವತ್ತು ಟಿಫನಿಗೆ. ಮತ್ತೆಲ್ಲನೂ ಪೂಜೆ ಪುನಸ್ಕಾರ ನಾನು ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಕಾವೇರಿ ಡ್ಯೂಟಿಗೆ ಹೋದಾದ ನಂತರ ಈಗ ರೆಡಿಯಾಗಿದ್ದೀನಿ. ಗುಡಿಗೆ ಹೋಗಿ ಬಂದ್ರೆ ಆಯ್ತು ಅಂಥೇಳಿ ದೇವಸ್ಥಾನಕ್ಕೆ ರೆಡಿಯಾಗಿನಿ. ಮಕ್ಕಳಂತೂ ಸ್ಕೂಲು ಕಾಲೇಜು, ಮಗಳು ಕೆಲಸಕ್ಕೆ ಹೋದ್ಲು. ಯಾರೂ ಇಲ್ಲ, ಎಲ್ಲರೂ ಹೋಗ್ಯಾರ. ಅದಕ್ಕೋಸ್ಕರ ಶ್ವೇತಾ ಕಾಲ್ ಮಾಡಿದ್ದೆ. ಹಿಂಗವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೇನಿ, ಬರ್ತೀಯೇನೋ ಅಂಥೇಳಿ. ಮತ್ತು ಆಕಿನೂ ಆಯ್ತಕ್ಕ, ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಿನ್ಗೆ ಕಾಲ್ ಮಾಡ್ತೀನಿ ಅಂದಿದ್ಲು. ಅದಕ್ಕೆ ಮತ್ತೆ ಕಾಲ್ ಮಾಡಿದ್ಲು. ಸರಿ ಅಕ್ಕ, ಬರ್ತೀನಿ, ಎಲ್ಲ ಕೆಲಸ ಆಗೈತಿ, ಬರ್ತೀನಿ ಅಂದಾಳ. ಇಲ್ಲೇ ಬರ್ತೀನಿ ಅಂದಾಳ. ಸೊ ಇಲ್ಲಿಂದನೇ ಹೋಗೋದು ಅಂಥೇಳಿ ನೋಡೋಣಂತ ಸ್ನೇಹಿತರೆ. ಇವತ್ತಿನ ಈ ಒಂದು ದಿವಸ ಹೆಂಗೆಲ್ಲ ಕಳೀತೈತಿ, ಏನೆಲ್ಲ ವಿಶೇಷ ಇರ್ತೈತಿ ಈ ಒಂದು ಬ್ಲಾಗ್ ಒಳಗೆ. ಸೊ ನೀವಂತೂ ಸ್ಕಿಪ್ ಮಾಡ್ದಂಗೆ ಎಂಡೋರ್ಗೆ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತು ಹೊಸಬ್ರು ಯಾರು ನೋಡತ್ತೀರಿ ನನ್ನ ಚಾನಲನ್ನು, ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ. ಎಲ್ಲಕ್ಕಿಂತ ಮುಂಚೆ ನೀವೇ ನಾನು ವಿಡಿಯೋನ ಫಸ್ಟ್ ನೋಡ್ಬೋದು ಅಂಥೇಳಿ. ಮತ್ತು ನನ್ನ ಒಂದು ಸ್ಮಾಲ್ ಬಿಸ್ನೆಸ್ಸಲ್ಲಿ ನಾನೆಲ್ಲ ಸ್ನ್ಯಾಕ್ಸ್ ಮಾಡ್ತೀನಿ, ಎಲ್ಲ ಥರದ ಲಡ್ಡು ಮಾಡ್ತೀನಿ, ಕರ್ಚಿಕಾಯಿ ಮಾಡ್ತೀನಿ, ಶೇಂಗಾ ಹೋಳಿಗೆ ಮಾಡ್ತೀನಿ, ಹಾಗೆ ಪ್ಲೇನ್ ಖಾರದ ಪೌಡರ್ ಮತ್ತು ಮಸಾಲೆ ಖಾರ, ಎಲ್ಲ ಥರದ ಚಟ್ನಿ ಪುಡಿಗಳು, ಹಾಗೆ ಸಾಂಬಾರು ಪೌಡರ್, ಗರಂ ಮಸಾಲ ಎಲ್ಲನೂ ಕೂಡ ಮಾಡ್ತೀನಿ. ಅದಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರಿಗೆ ಹೇಳೋದು ಇಷ್ಟೇ, ಫಟಾಫಟ್ ಅಂತ ಹೇಳಿ ಆರ್ಡರ್ ಪ್ಲೇಸ್ ಮಾಡಿಬಿಡ್ರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಮಾಡಿ ನಿಮಗೆ ಏನು ಬೇಕಂತ ನಂಗೆ ತಿಳಿಸಿದರೆ ನಾನು ಫ್ರೆಶ್ ಆಗಿ, ಕ್ವಿಕ್ಕಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮುಖಾಂತರ ನನ್ನ ಒಂದು ಈ ಸ್ಮಾಲ್ ಬಿಸ್ನೆಸ್ಸಿಗಾಗಿರ್ಬೋದು ಮತ್ತು ನನ್ನ ಯೂಟ್ಯೂಬ್ ಜರ್ನಿಗಾಗಿರ್ಬೋದು ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಮತ್ತು ಇದರಿಂದ ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ತುಂಬಾ ಹೆಲ್ಪ್ ಆಗ್ತೈತಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತೈತಿ. ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊಳ್ತೇನೆ ನೋಡಿರಿ. ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಐತಿ, ಅದನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡಿರ್ತೀನಿ. ಅದನ್ನು ಕೂಡ ನೋಡಿರಿ, ಎಂಜಾಯ್ ಮಾಡಿರಿ. ಮತ್ತು ಇವತ್ತಿನ ಫುಲ್ ಬ್ಲಾಗ್ ಹೆಂಗಿರ್ತೈತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸಾಯಂಕಾಲದವರೆಗೆ ನಂದು ಇವತ್ತು ಡೈಲಿ ರುಟೀನ್, ಹೊರಗಡೆದಾಗಿರ್ಬೋದು, ಡೈಲಿ ಲೈಫ್ ಆಗಿರ್ಬೋದು, ಏನೆಲ್ಲ ಇರ್ತೈತಿ ಎಲ್ಲನೂ ಶೇರ್ ಮಾಡ್ತೀನಿ. ನೀವು ಮಾತ್ರ ಸ್ಕಿಪ್ ಮಾಡ್ದಂಗೆ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತು ನಿನ್ನೆ ದಿವಸ ನವೀನೇನು ಹೆಂಡತಿ ಕೂಡ ಬಂದು ಮನೆ ತುಂಬಿಸ್ಕೋ ಶಾಸ್ತ್ರ ಎಲ್ಲ ಆಯಿತು. ಮೊನ್ನೆ ಅವ್ರ ಮನೆಗೆ ಹೋಗಿದ್ದು ನಾನು ಬ್ಲಾಗ್ ಶೇರ್ ಮಾಡಿದ್ದೆ. ಅವತ್ತು ಕೇಳಿದ್ರಿ ಮದುಮಗಳೇ ಕಾಣಿಸ್ಲಿಲ್ಲಲ್ಲ ಅಂಥೇಳಿ. ಇಲ್ಲ ಸ್ನೇಹಿತರೆ, ಮದುವೆ ಆದ ನೆಕ್ಸ್ಟ್ ಡೇನ ಆಕಿ ತವ್ರ ಮನೆಗೆ ಹೋಗಿದ್ಲು. ಯಾಕಂದ್ರೆ ಅಧಿಕ ಮಾಸ ಐತ್ರಿ, ನೆಕ್ಸ್ಟ್ ಡೇನ ಅಮಾವಾಸ್ಯೆ ಇತ್ತಲ್ಲ, ಹೀಗಾಗಿ ಅದಕ್ಕೋಸ್ಕರ 1 ತಿಂಗಳು ಇರಲೇ ಇಲ್ಲ ಅಧಿಕ ಮಾಸ ಆದ್ದರಿಂದ. ಈಗ ಮತ್ತೆಲ್ಲ ಅಮಾವಾಸ್ಯೆ ಆಯಿತು, ಎಲ್ಲ ಮುಗೀತಲ್ರಿ. ಸೊ ನಿನ್ನೆ ದಿವಸ ಮನೆ ತುಂಬಿಸ್ಕೋ ಶಾಸ್ತ್ರ ಮಾಡಿದರು, ಬಂದಾಳ ಮದುಮಗಳು. ಮತ್ತು ಖುಷಿ ಆಯ್ತು ರೀ ಅದು ಎಲ್ಲ. ಮತ್ತು ಅಲ್ಲಿಂದ ಇಲ್ಲಿಗೆ ಬುದ್ರೊಟ್ಟಿ ಕೂಡ ಬಂದಿತ್ತು ನಮ್ಗೆ, ಶ್ವೇತಾ ಕೊಡಕ್ಕೆ ಬಂದಿದ್ಲು, ನೋಡಿದ್ರಿ ನೀವು. ಆಶಾ ಅಕ್ಕ ಅಂತ ಹೇಳವ್ರು, ಅವ್ರನ್ನ ಕರ್ಕೊಂಡು ಬಂದು ಬುದ್ರೊಟ್ಟಿನೂ ಕೊಟ್ಟು ಹೋದರು. ಖುಷಿ ಆಯಿತು. ಮತ್ತೊಂದು ಮೆಂಬರ್ ಆ್ಯಡ್ ಆದರು, ನನಗಂತೂ ತುಂಬಾ ಖುಷಿ. ಇನ್ನೇನು ನೀವು ನೋಡ್ತೀರಿ, ನನ್ನ ಒಂದು ಮುಂದಿನ ಬ್ಲಾಗ್ಸ್ಗಳಲ್ಲಿ ನೋಡ್ತೀರಿ. ಮತ್ತು ನಾನು ಕೂಡ ನನ್ನ ಮನೆಗೆ ಇನ್ವೈಟ್ ಮಾಡಬೇಕು ಹೊಸ ಮದುಮಕ್ಕಳಿಗೆ, ನವ ದಂಪತಿಗಳಿಗೆ. ಸೊ ಎಲ್ಲನೂ ಸ್ಪೆಷಲ್ ಆಗಿರ್ತಾವೆ. ಅದಕ್ಕೋಸ್ಕರನ ತಪ್ಪದ ಚಾನಲ್ನ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದ್ರೆ ನಾ ಯಾವ್ದು ವಿಡಿಯೋ ಹಾಕಿದ್ರು, ಯಾವಾಗ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರ್ತೈತಿ, ನೋಡ್ಬೋದು ಅಂಥೇಳಿ. ನನ್ನ ಫ್ಯಾಮಿಲಿ ಬ್ಲಾಗ್ಸ್ ಆಗಿರ್ಬೋದು, ನನ್ನ ಡೈಲಿ ರುಟೀನ್ ಆಗಿರ್ಬೋದು, ಹಾಗೆ ಟ್ರಾವೆಲಿಂಗ್, ಹೊಸ ಪ್ಲೇಸಿಗೆಲ್ಲ ಹೋಗ್ತಿರ್ತೀವಿ. ಮತ್ತು ಈ ಥರ ನನ್ನ ಎಲ್ಲ ಫುಲ್ ಫ್ಯಾಮ್ಲಿನ ಭೇಟಿ ಆಗ್ತಿರ್ತೀವಿ. ಫನ್ ಇರ್ತೈತಿ, ಎಂಟರ್ಟೈನಿಂಗ್ ಇರ್ತೈತಿ, ತುಂಬ ವಿಶೇಷವಾಗಿರ್ತಾವೆ ಬ್ಲಾಗ್ಸ್. ಅದಕ್ಕೋಸ್ಕರ ಮತ್ತು ಒಂದು ಇಂಡಿಪೆಂಡೆಂಟ್ ಲೈಫು, ಒಂದು ಹೆಣ್ಮಗಳ ಸ್ವತಂತ್ರವಾಗಿ ಯಾವ ರೀತಿ ಬದುಕ್ತಾಳೆ, ಆ ಒಂದು ನನ್ನ ಒಂದು ಲೈಫ್ ಜರ್ನಿ ಕೂಡ ಅದ್ರ ಜೊತೆನೇ ಇರ್ತೈತಿ. ನನ್ನ ಒಂದು ಪುಟಾಣಿ ಬಿಸ್ನೆಸ್ ಜೊತೆಗೆ ನಾನು ಯಾವ ರೀತಿ ನನ್ನ ಲೈಫ್ ಲೀಡ್ ಮಾಡ್ತೀನಿ, ಎಲ್ಲರ ಜೊತೆ ಯಾವ ರೀತಿ ಇರ್ತೀನಿ, ಎಲ್ಲನೂ ಕೂಡ ನೋಡೋಕೆ ಸಿಗ್ತೈತಿ ನಿಮ್ಗೆ. ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಸರಿ ಸ್ನೇಹಿತರೆ, ಮತ್ತು ನೋಡೋಣ ಮುಂದೆ ಹೋಗ್ತಾ ಏನಾಗ್ತೈತಿ. ಮತ್ತು ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಇವತ್ತು ಜೂನ್ 18 ನೋಡ್ರಿ, ಗುರುವಾರ ರೀ ಇವತ್ತು. ಅದ್ರಾಗ ಇದು ಇವತ್ತಿನ ಗುರುವಾರ ತುಂಬಾ ವಿಶೇಷವಾಗೈತಂತ.
ಅತಿ ವಿರಳವಾದ್ರೂ ಅತ್ಯಂತ ಶುಭ ಫಲ ಅಥವಾ ಕರವಾದಂಥ ಒಂದು ಗುರುವಾರ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದ್ರೆ ಇವತ್ತು ಗುರು ಪುಷ್ಯ ಯೋಗ ಅಂಥೇಳಿ, ಅಂದರೆ ಗುರುವಾರ ದಿನದಂದು ಪುಷ್ಯ ನಕ್ಷತ್ರ ಬಂದರೆ ಆ ಒಂದು ನಕ್ಷತ್ರ ಬಂದದ್ದ ದಿನ ತುಂಬ ಒಳ್ಳೆಯ ಯೋಗ ತರುವಂಥದ್ದಂತನ ಹೇಳ್ಬೋದು. ಮತ್ತು ಇವತ್ತಿನ ದಿವಸ ಏನೋ ಒಂದು ಶುಭ ಕಾರ್ಯಗಳನ್ನ ಮಾಡಬಹುದು. ಅಂದ್ರೆ ಹೊಸ ಕಾರು, ಹೊಸ ಮನೆ, ಹೊಸ ಭೂಮಿ ಖರೀದಿ, ಏನೋ ಒಂದು ಹೊಸ ಕಾರ್ಯಗಳನ್ನು ಇವತ್ತು ಮಾಡೋದ್ರಿಂದ ತುಂಬ ಫಲಪ್ರದವಾಗಿರ್ತೈತಂತೆ. ಮತ್ತು ಏನೋ ನಿಮ್ಮ ಸಮಸ್ಯೆಗಳಿದ್ರೂ ಅದಕ್ಕೆ ನೀವು ದೇವರು ವಿಷ್ಣು ಮಂತ್ರ ಅಥವಾ ಕೃಷ್ಣ ಮಂತ್ರ ಅದನ್ನು ನಾವು 108 ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಕಾರ್ಯ ಸಿದ್ಧಿ ಆಕೈತೆ ಅನ್ನೋದೊಂದು ನಂಬಿಕೆ. ಅಷ್ಟೊಂದು ಉತ್ತಮವಾದ ದಿನ ಇವತ್ತಾಗಿರ್ತೈತಂತ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ನೋಡ್ರಿ, ವಿಷ್ಣುವಿನ ಒಂದು ಮೇಯ್ನ್ ಆಗಿ ತುಳಸಿ, ವಿಷ್ಣುವಿನ ಅರ್ಧಾಂಗಿ ಅಂತಲೇ ಹೇಳ್ಬೋದು. ಸೊ ತುಳಸಿನ ನಾನು ಕೂಡ ವಿಶೇಷವಾಗಿ ಪೂಜೆ ಮಾಡಿ ತುಪ್ಪದ ದೀಪ ಕೂಡ ಹಚ್ಚಿದ್ದೀನಿ ಇವತ್ತು. ಹಾಗೆ ಇಲ್ಲಿ ಕೂಡ ಎಕ್ಕದ ಗಿಡ ಮತ್ತು ತುಳಸಿಗೂ ವಿಶೇಷವಾಗಿ ಪೂಜಾ ಮತ್ತು ಮನೆ ಅಂಗಳ ಎಲ್ಲ ರಂಗೋಲಿ ಎಲ್ಲ ಮುಗಿಸಿದೆ. ಹಾಗೆ ಮನೆಯೊಳಗೂ ಕೂಡ ದೇವರ ಜಗಲಿಗೂ ಇನ್ನೂ ವಿಶೇಷವಾದ ಒಂದು ಪೂಜೆ, ಅದರ ಜೊತೆಗೆ ತುಪ್ಪದ ದೀಪ ಕೂಡ ಹಚ್ಚಿದ್ದೀನಿ ಇವತ್ತು. ಮತ್ತು ಹೇಳಿದ ಹಾಗೆ ಇವತ್ತು ಗುರು ಪುಷ್ಯ ಯೋಗ ಆದ್ದರಿಂದ ಇವತ್ತು ಕೃಷ್ಣ ಮಂತ್ರ ಅಥವಾ ವಿಷ್ಣುವಿನ ಮಂತ್ರ ಅಂತಲೇ ಹೇಳಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಅದನ್ನು 108 ಬಾರಿ ನಾವು ಮನಪೂರ್ವಕವಾಗಿ ಭಕ್ತಿ ಭಾವದಿಂದ ಅದನ್ನು ಪಠನೆ ಮಾಡಿದಲ್ಲಿ ನಾವು ಕೇಳ್ಕೊಂಡಂಥದ್ದೆಲ್ಲನೂ ಆ ಭಗವಂತ ನಮಗೆ ದಯಪಾಲಿಸ್ತಾನ, ಕರುಣಿಸ್ತಾನ ಅಂತನ ಒಂದು ನಂಬಿಕೆ ನೋಡ್ರಿ, ಬಲವಾದ ನಂಬಿಕೆ ಅಂತಲೇ ಹೇಳಬಹುದು. ಅದಕ್ಕೋಸ್ಕರ ನಾನು ಕೂಡ ಮಸ್ತಾಗಿ ಇವತ್ತು ಇನ್ನೂ ಬೇಗ ಅನ್ಬೋದು, ಬೇಗ ಅಂದರೆ ಬೇಗ ಒಂದು 10 ಗಂಟೆ ಅಂದರೆ ಎಲ್ಲ ಮುಗಿಸ್ಕೊಂಡಿದ್ದೆ. ಬೇಗನೆ ಮುಗಿಸ್ಕೊಳ್ಬೇಕಾಗಿತ್ತು ಇವತ್ತು. ಹೀಗಾಗಿ ವಿಶೇಷವಾಗಿ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ಇನ್ನೇನು ನಾನು ಕೂಡ ಹೊರಡ್ತೇನೆ ನೋಡ್ರಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಬರ್ರಿ. ಇವತ್ತು ಬೆಳಗ್ಗೆ ಫಟಾಫಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ವಿಷ್ಣು ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರನ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ ನೋಡ್ರಿ. ತುಂಬ ಅಂದರೆ ತುಂಬ ವಿಶೇಷ ಅಂತ ಇವತ್ತು ವಿಷ್ಣುವಿನ ಅಥವಾ ವೆಂಕಟೇಶನ ದರ್ಶನ ತಗೊಳ್ಳೋದು. ಅದಕ್ಕೋಸ್ಕರ ನಾನು ಕೂಡ ಬಂದೆ. ಬಟ್ ನಮ್ಮ ಏರಿಯಾ ಬಾಜು ಮಾಳಮಡ್ಡಿಯಲ್ಲಿ ಕೂಡ ವೆಂಕಟೇಶ್ವರ ದೇವಸ್ಥಾನ ಐತಿ, ಅಲ್ಲಿ ಸಾಕಷ್ಟು ಸಾರಿ ಹೋಗಿದ್ದೀನಿ ನಾನು. ಬಟ್ ನಾನಿವತ್ತು ಬಂದಿರೋದು ಯಾಲಕ್ಕಿ ಶೆಟ್ರ್ ಕಾಲನಿಯಲ್ಲಿ. ಈಗ 1.5 ಅಥವಾ 2 ವರ್ಷದ ಕೆಳಗಡೆನೇ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿತ್ತು. ಆದರೆ ಬಂದಿರಲಿಲ್ಲ, ಒಂದು ಸರಿನೂ ನಾನು ಇಲ್ಲೇ ಬಂದಿರಲಿಲ್ಲ, ನೋಡಿರಲಿಲ್ಲ. ಆದರೆ ಆಸೆ ಮಾತ್ರ ಭಾಳ ಇತ್ತು, ಈ ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬರಲೇಬೇಕನ್ನೋ ಆಸೆ ಇತ್ತು. ಇವತ್ತು ವಿಶೇಷವಾದ ದಿನ ಇತ್ತಲ್ಲ, ಹಾಗಾಗಿ ನಾನಿವತ್ತು ಶೆಟ್ರ್ ಕಾಲನಿಯಲ್ಲಿರುವಂತಹ ವೆಂಕಟೇಶನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹೇಳಿದ ಹಾಗೆ ನನ್ನ ಕೆಲವೊಂದು ಇಷ್ಟಾರ್ಥಗಳು, ಬೇಡಿಕೆಗಳು ಮತ್ತು ಕಷ್ಟ ಕಾರ್ಪಣ್ಯಗಳು ಮತ್ತು ಅವ್ರ ಮುಂದೆ ಹೇಳ್ಕೊಳ್ಳಿಲ್ಲ ಅಂದರೆ ಯಾರ ಮುಂದೆ ಹೇಳ್ಕೊಳ್ಬೇಕಲ್ರಿ. ಅದಕ್ಕೋಸ್ಕರ ನಾ ಬಂದೆ ನೋಡ್ರಿ. ಇನ್ನೇನು ಬಾಗ್ಲ ಹಾಕ್ಕೊಂಡು ಹೋಗ್ತಾ ಇದ್ರು ಅರ್ಚಕರು, ಮತ್ತು ನಾವು ಬಂದಿದ್ದು ನೋಡಿ ಪಾಪ ಮತ್ತು ಗೇಟ್ ಓಪನ್ ಮಾಡಿ ದೇವಸ್ಥಾನ ಮತ್ತೆ ಓಪನ್ ಮಾಡಿ ಬಂದರು. ವಾಪಸ್ ಹೋಗ್ತಾರಲ್ಲ ಅಂದ್ಬಿಟ್ಟು ತುಂಬ ತುಂಬ ಖುಷಿ ಆಯಿತು ನಮ್ಗೆ. ಕೆಲವೊಬ್ರು ಏನೈತಿ, ಇಲ್ಲ ಕ್ಲೋಸಿಂಗ್ ಟೈಮ್ ಸಂಜೆಗೆ ಬರ್ರಿ ಅವಾಗ ಬರ್ರಿ ಅಂತ ಹೇಳಿ ಹೋಗ್ಬಿಡ್ತಿದ್ರು. ಪಾಪ ಇವ್ರು ಹಾಗೆ ಮಾಡಲಿಲ್ಲ, ನಾವು ಬಂದಿದ್ದು ನೋಡಿ ಮತ್ತು ದೇವಸ್ಥಾನ ಮತ್ತೆ ಓಪನ್ ಮಾಡಿದ್ರು ನೋಡ್ರಿ. ಇನ್ನೇನು 1 ನಿಮಿಷ ಲೇಟ್ ಆಗಿದ್ರೆ ಗಾಡಿ ತೊಗೊಂಡು ಹೋಗ್ಬಿಡ್ತಿದ್ರು ಅವ್ರು. ನಮ್ಮ ಪುಣ್ಯ ಇತ್ತು, ಇವತ್ತು ದರ್ಶನ ಆಗೋದಿತ್ತು. ವೆಂಕಟೇಶ್ವರ ನಮಗೆ ದರ್ಶನ ಕೊಡೋ ಒಂದು ಸೌಭಾಗ್ಯ ಇತ್ತು ಅನ್ಸತ್ತೆ. ಹೀಗಾಗಿ ಮತ್ತು ಬಂದರ ಓಪನ್ ಮಾಡಿದ್ರೆ ನಾವು ಕೂಡ ನೋಡ್ರಿ ಎಷ್ಟು ಮುದ್ದಾಗೈತಿ ವೆಂಕಟೇಶ್ವರ ಮೂರ್ತಿ. ಅಂದ್ರೆ ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಬರ್ತಾರೆ ಇವರು ಎಡಬಲಕ್ಕೇನೈತಿ ಗಣೇಶನ ಒಂದು ದೇವಸ್ಥಾನ, ಪುಟಾಣಿ ದೇವಸ್ಥಾನ, ಹಾಗೆ ಈಶ್ವರಲಿಂಗು ದೇವಸ್ಥಾನ, ಈಶ್ವರ ಅವ್ರ ಮುಂದೆ ನಂದಿ, ತುಂಬಾ ಮಸ್ತ್ ಅಂದ್ರೆ ಮಸ್ತ್ ಇತ್ತು, ವಿಶೇಷವಾಗಿತ್ತು ಅಂತ ಹೇಳ್ಬೋದು. ಖುಷಿ ಆಯ್ತು ಈ ಒಂದು ದೇವಸ್ಥಾನ ಇಷ್ಟು ಶಾಂತ ಐತಿ, ಇಷ್ಟು ಪ್ರಶಾಂತವಾಗಿತ್ತು. ತುಂಬ ಅಂದ್ರೆ ತುಂಬ ಶಾಂತಿ ಇತ್ತು ರೀ. ಮತ್ತು ದೇವಸ್ಥಾನ ಅಂದ್ರೆ ಇರತೈತಿ, ಬಟ್ ಇವತ್ತಂತೂ ಮನಸ್ಸಿಗೆ ಏನೋ ಒಂದು ಸಮಾಧಾನ ನೋಡ್ರಿ, ಏನೋ ಒಂದು ಪಾಸಿಟಿವಿಟಿ, ಎಲ್ಲಿಲ್ಲದ ಆನಂದ ಅಂತ ಹೇಳ್ಬೋದು. ನನ್ನ ಕೆಲವೊಂದು 2-3 ಹಿಂದಿನ ಬ್ಲಾಗ್ಸ್ ನೋಡಿರ್ಬೋದು. ಮನಸ್ಸು ತುಂಬ ಅಂದ್ರೆ ತುಂಬ ಕಸಿವಿಸಿಯಾಗಿತ್ತು, ತುಂಬ ಗೊಂದಲ ಇತ್ತು, ತುಂಬ ನೋವು ತಂದಿತ್ತು. ನೀವು ನೋಡಿದ್ರಿ, ಭಾಳ ಸಂಕಟ ಮಾಡ್ಕೊಂಡಿದ್ದೆ ನಾನು. ಬಟ್ ಇವತ್ತಿನ ದಿವಸ ಅದೆಲ್ಲನೂ ಮಾಯ ಆತಂತನೇ ಹೇಳ್ಬೋದು. ಈ ಒಂದು ದೇವರ ದರ್ಶನ ಪಡೆದು ಇವತ್ತು ವಿಶೇಷವಾದ ದಿನ ಬಂದು ದರ್ಶನ ಪಡೆದಿದ್ದು
ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ಇದು ಹೊಸ ದೇವಸ್ಥಾನ, ಇಲ್ಲಿ ದರ್ಶನ ಮಾಡಬೇಕಂತ ಮತ್ತು ಇವತ್ತು ವಿಶೇಷವಾದ ದಿನ ಅಂಥೇಳಿ ಇಲ್ಲಿ ಬಂದಿದ್ದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ ಅಂದರೆ ಈ ಶೆಟ್ರ್ ಕಾಲನಿ ಒಳಗೆ ಐತಿ ಅಂಥೇಳಿ. ಯಾಕಪ್ಪ ಶೆಟ್ರ್ ಕಾಲನಿ ಒಳಗೆ ಐತಿ ಅಂದರೆ, ಈಗ ಹುಬ್ಳಿಗೆ ಟೇಲರ್ ಶಾಪ್ ಹುಬ್ಳಿಗೆ ಐತೆ ಅಂದ್ಬಿಟ್ಲೆ ನಮ್ಮ ಕಾಕಾರ್ದು ನೆನಪಾಗಿ ಓಡ್ತಿದ್ದೆ ಅಲ್ಲ. ಸೊ ಶೆಟ್ರ್ ಕಾಲನಿ ಅಂದ ತಕ್ಷಣ ದೊಡ್ಡಪ್ಪನ ಮನೆ ಐತ್ರಿ ಇಲ್ಲೇ. ಸೊ ಅದಕ್ಕೋಸ್ಕರ ಅವ್ರನ್ನ ಭಾಳ ದಿವಸ ಆಗಿತ್ತು, ಭೇಟಿನ ಆಗಿರಲಿಲ್ಲ. ಸರಿ ಬಿಡು, ವೆಂಕಟೇಶನ ದರ್ಶನ ತಗೊಂಡು ದೊಡ್ಡಪ್ಪನ ಭೇಟಿಯಾಗಿ ಬಂದ್ರಾಯಿತು, ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದ್ರಾಯಿತು ಅಂಥೇಳಿ ನಾನಿವತ್ತು ಶೆಟ್ರ್ ಕಾಲನಿಯಲ್ಲಿರುವಂಥ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ ನೋಡ್ರಿ. ಈ ಒಂದು ದೇವರ ದರ್ಶನ ಹಾಗೆ ನನ್ನ ದೊಡ್ಡಪ್ಪ ಅನ್ನೋ ಒಂದು ದೇವರ ದರ್ಶನ, ಇಬ್ಬರ ದರ್ಶನ ಇವತ್ತು ಈ ಒಂದು ಶುಭ ದಿನದೊಳಗೆ ನನಗೆ ಸಿಗಲಿ, ಅವ್ರ ಆಶೀರ್ವಾದ ಇರಲಿ ಅಂದ್ಕೊಂಡು ನಾನು ಬಂದೀನಿ. ಸೊ ಈ ದೇವರ ದರ್ಶನ ಆಯಿತು, ಆಶೀರ್ವಾದನೂ ಕೊಟ್ಟರು ಅಂತ ಅಂದ್ಕೊಳ್ತೀನಿ. ಅಷ್ಟು ಒಂದು ಏನಂತೀರಿ ಪಾಸಿಟಿವಿಟಿ ಒಳಗೆ ನಾನು ಇಲ್ಲಿಂದ ಈಗ ಇನ್ನೊಂದು ದೇವರ ಹತ್ತಿರ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರನ್ನ ಭೇಟಿಯಾಗೋಣ ಅಂತ. ಭಾಳ ದಿವಸ ಆಯ್ತು, ನೀವು ಕೂಡ ಭೇಟಿಯಾಗಿಲ್ಲ. ಬರ್ರಿ ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಸ್ನೇಹಿತರೆ. ಯವ್ವಾ ಸೇಫ್ಟಿಗೆ ಹಾಂ ಬಂದೆ. ಬರ್ರಿ ಬರ್ರಿ ಬರ್ರಿ. ಪೂಜೆ ನಡೀತಾನೆ. ಪೂಜೆ ನಡೆಯೋದು ನಮ್ದು ಓದಕತ್ತಿದೆ. ಹಾಂ ಬಟ್ ಭಾಳ ಚಂದ ಮಾಡ್ತಾಳೆ, ಎಲ್ಲ ರೀತಿಯಿಂದ ನಿಧಾನ ತೊಳೆದು ಮಾಡಿ ಭಾಳ ಚಂದ ಆಕಿದ. ಹಿಂಗಾಗಿ ಲೇಟ್ ಆದ್ರೂ ಚಿಂತಿಲ್ಲ, ಎಲ್ಲಾ ಮುಗಿಸಿ ಆರಾಮ್ ಮಾಡ್ತಾಳೆ. ಅರ್ಜೆಂಟ್ ಸೇರುದಿಲ್ಲ. ಯಾವಾಗಿದ್ರು ಭಾಳ ಯಾವ್ದು ಮಾಡಿದ್ರ ನೀಟಾಗಿ ಕ್ಲೀನ್ ಚಂದ ಮಾಡ್ತಾರ. ಅಲ್ರಿ ಅಷ್ಟು ನಿಧಾನ ಮಾಡ, ದೇವ್ರು ಒಲಿಬೇಕಂದ್ರೆ ಹಂಗ ಮಾಡಕ್ಕೆ. ಸ್ನೇಹಿತರೆ, ದೊಡ್ಡಪ್ಪ ಮನೆಗೆ ಬಂದ್ವಿ. ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇಬ್ಬರೇ ಇದ್ದರು. ತಮ್ಮನ ಹೆಂಡತಿ ಜಾಬಿಗೆ ಹೋಗಿದ್ರು ಮತ್ತು ಮಕ್ಕಳು ಸ್ಕೂಲಿಗೆ ಹೋಗಿದ್ರು. ಸೊ ಇಲ್ಲಪ್ಪ ನಿನ್ನೆ ದಿವಸ ದೊಡ್ಡಮ್ಮಗ ಸ್ವಲ್ಪ ಆರಾಮ ಅನಿಸ್ಲಿಲ್ಲ ಅಂತ ಬೇಡ ಸರಿ ಅಂಥೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಮಹಾಬಲಿ ಶೆಟ್ಟಿ ಡಾಕ್ಟರ್ ಕಡೆನೇ ಹೋಗಿದ್ರಂತ. ಸೊ ಮತ್ತು ಅವ್ರ ಜೊತೆಗೆ ಇವರು ಕೂಡ ಕಾಲು ನೋವು ಅಂಥೇಳಿ ಇವರು ಕೂಡ ಟ್ರೀಟ್ಮೆಂಟ್ ತೊಗೊಂಡು ಬಂದ್ರಂತ. ಅದ ಹೇಳ್ತಾಯಿದ್ರು, ಈಗ ಏಜ್ ಆದಂಗೆ ತುಂಬಾ ತೊಂದರೆ ಆಕೈತ್ವಾ, ಕಾಲೆಲ್ಲ ಶಕ್ತಿ ಕಳ್ಕೊಂಡಂಗೆ ಆಗ್ಬಿಡ್ತಾವೆ, ಒಂದೊಂದು ಸಲ ವಾಕಿಂಗ್ ಹೋಗೋಕ್ಕೂ ಮನಸ್ಸು ಬರೋಂಗಿಲ್ಲ, ಅಷ್ಟು ತ್ರಾಸ ಆಕೈತೆ ಅಂಥೇಳಿ. ಈ ಕಡೆ ಒಂದು ಪೂಜೆ ನಡೆದಿತ್ತು. ನಮ್ಮ ದೊಡ್ಡಮ್ಮ ಭಾಳ ನಿಧಾನವಾಗಿ ಮಾಡ್ತಾರೆ, ಅಷ್ಟು ಸುಂದರವಾಗಿ ಪೂಜೆ ಮಾಡ್ತಾರೆ, ಅಷ್ಟು ಭಕ್ತಿ ಭಾವದಿಂದ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದು ನಡೆದಿತ್ತು. ಮತ್ತು ಇಲ್ಲಿ ನಾವು ಮಧ್ಯಾಹ್ನ ಟೈಮ್ ಬಂದಿದ್ವಿ. ಮತ್ತು ಬೆಳಗ್ಗೆ ನಮ್ಮ ಸುಜಾತ ಅಂದ್ರೆ ನಮ್ಮ ತಮ್ಮನ ಹೆಂಡತಿ ಬಿಸಿ ರೊಟ್ಟಿನ ಮಾಡಿದ್ಲಂತ. ಸೊ ಬಿಸಿ ರೊಟ್ಟಿನ ನಾಷ್ಟ ಮಾಡ್ಕೊಂಡ್ಬಿಟ್ಟಿವ ಇವತ್ತು ಗಟ್ಟುಮುಟ್ಟಾಗಿ ಅಂತ ಹೇಳಿದರು. ಅದಕ್ಕೆ ನೀವು ಊಟ ಮಾಡಿ ನಡ್ರಿ ಅಂತಂದರು. ಇಲ್ಲಾಂದ್ರೆ ನಿನಗೇನು ಬೇಕು ಅದನ್ನು ನೀವು ಮಾಡು, ಏನು ಬೇಕು ನೋಡಿ, ಏನು ಮಾಡ್ತೀನಿ ನೋಡು, ಮಾಡು, ಎಲ್ಲರೂ ಕೊಡಿ ತಿನ್ನೋಣ ಅಂತ ಹೇಳ್ತಾ ಇದ್ರು. ಉಪ್ಪಿಟ್ಟು ಬೇಕಾದ್ರೆ ರವೆ ಐತೆ, ನಿನಗೆ ಯಾವ್ದು ತಿನ್ಬೇಕು ಅನ್ಸತಿ ಅದನ್ನ ಹೇಳ್ರಿ, ಮಾಡ್ತೇನೆ ನಾನು. 4 ಮಂದಿಗೆ ಆಗುವಷ್ಟೇ ನೀನು ಮಾಡು. ಮುತ್ತನು ಬರ್ತಾನ, 3 ಗಂಟೆಗೆ ಬರ್ತಾನ. ಬಂದಿರ್ತಾನೆ. ಹಾಂ ಹಾಂ ನಿನ್ನೆ ಹುಬ್ಬಳ್ಳಿಗೆ ಹೋಗಿದ್ದಾನ, ಬಂದ ಮೊನ್ನೆ. ಇಷ್ಟೇ ನನ್ನ ಕೆಲಸ ಇಷ್ಟೇ. ಅದ್ರಾಗ ಇಟ್ಬಿಟ್ಟು ತಡ್ರಿ. ಓಕೆ ಮತ್ತೆ ಎಸ್. ಅವ್ರು ಏನು ಕೊಡ ಸ್ವಲ್ಪ ಗೊತ್ತಾಗೋಲ್ಲ. ಕೊತ್ತಂಬರಿ ನಿಮ್ಗೆ ಏನು ಮಾಡ್ಬೇಕು, ಕೊತ್ತಂಬರಿ ಕೊಡು, ಟೊಮೆಟೊ ಹಣ್ಣು ಅದಾವ ಆಗೈತಿ. ನೀವೆಲ್ಲರೂ ನನ್ನ ಅಡುಗೆನ ಎಷ್ಟು ಇಷ್ಟಪಡ್ತೀರಿ, ನಮ್ಮ ಮನೆಯೊಳಗೂ ಅಷ್ಟೇ ಇಷ್ಟಪಡ್ತಾರೆ ನನ್ನ ಕೈ ಅಡುಗೆನ. ಅದ್ರಾಗ ನಮ್ಮ ದೊಡ್ಡಪ್ಪಗೆ ನಾ ಮಾಡುವಂಥ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ. ಬನ್ಸಿರವುದು ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಇಷ್ಟ ಅವರಿಗೆ. ಅದಕ್ಕೆ ಅದನ್ನ ಮಾಡಿಬಿಡ್ತೀನಿ ಬಿಡ್ರಿ ಬಿಸಿಯಾಗಿ ಅಂತ ಹೇಳಿದೆ. ಸೊ ಎಲ್ಲ ನನಗೆ ಹೆಲ್ಪ್ ಮಾಡಕತ್ತಿದ್ರು ಎಲ್ಲೆಲ್ಲಿ, ಯಾಕಂದರೆ ಗೊತ್ತಲ್ರಿ ಒಬ್ಬರ ಮನ್ಯಾಗಿಂದ ಒಬ್ಬರಿಗೆ ಸಿಗೋದಿಲ್ಲ. ಸೊ ನನಗೆ ದೊಡ್ಡಪ್ಪ ಎಲ್ಲ ತೆಗೆದು ಕೊಡಕತ್ತಿದ್ರು. ಉಪ್ಪಿಟ್ಟಿಗೆ ಕರಿಬೇವಿಲ್ಲ ಅಂದ್ರೆ ನಡೆಯಂಗಿಲ್ಲಲ್ರಿ,
ಅದಕ್ಕೋಸ್ಕರ ನಮ್ಮ ಶ್ವೇತಕ್ಕ ಇಲ್ಲೇ ಕರಿಬೇವು ತಗೋಗಿ ಬಂದಾಳ. ಅದ್ರ ಜೊತೆಗೇನೆ ನಮ್ಮ ದೊಡ್ಡಪ್ಪರ ಮನೆಯಾಗಿನ ತೋಟನೂ ಕೂಡ ತೋರ್ಸಾತಾಳ ನೋಡ್ರಿ ಸೀತಾಫಲ ಹೆಂಗಾಗ್ಯಾವು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಅದ್ರ ಜೊತೆಗೆ ಮಲ್ಲಿಗೆ ಗಿಡ, ದಾಸವಾಳ ಗಿಡ, ಸಾಕಷ್ಟು ದಾಸವಾಳ ಗಿಡ ಅದಾವೆ, ಗುಲಾಬಿ ಗಿಡ, ಮತ್ತೇನೈತಿ ಕರಿಬೇವಿನ ಗಿಡನೂ ಐತ್ರಿ ನಮ್ಮ ದೊಡ್ಡಪ್ಪರ ಮನೆಯೊಳಗೆ. ಹಾಗೆ ವೀಳ್ಯದೆಲ್ಲಿದು ಬಳ್ಳಿನೂ ಐತಿ. ಸೊ ಅದನ್ನೆಲ್ಲನೂ ನೋಡ್ರಿ ವಿಡಿಯೋ ಮಾಡ್ಕೊಂಬಂದಿದ್ಲ ಶ್ವೇತಾ. ಜೊತೆಗೆ ಕರಿಬೇವನು ತೊಗೊಂಡು ಬಂದ್ಲು. ಉಪ್ಪಿಟ್ಟಿಗೆ ಅವಲಕ್ಕಿಗೆ ಕರಿಬೇವು, ಅದ್ರಾಗ ಮೇನ್ ಅಂದ್ರೆ ಉಪ್ಪಿಟ್ಟಿಗೆ ಕರಿಬೇವು ಬೇಕೇ ಬೇಕ್ರಿ. ಹೀಗಾಗಿ ಸೊ ಅದ್ರ ಜೊತೆಗೇ ಒಂದು ಗಾರ್ಡನ್ ಟೂರ್ ಅಂತಲೂ ಹೇಳ್ಬೋದು. ನಾನಂತೂ ಬಂದೇನೇ ಇಲ್ಲ ಇಲ್ಲಿ ಹಿಂದ್ಗಡೆ ಗಾರ್ಡನ್ ಕಡೆ ಯಾವಾಗ್ಲೂ. ಸೊ ಇವತ್ತು ನೋಡ್ರಿ ಎಲ್ಲನೂ ತೋರಿಸೋ ಹಾಗೆ ಆಯಿತು. ಇಷ್ಟೊಂದು ಗಿಡಗಳನ್ನು ಹಚ್ಚಾರ ನೋಡ್ರಿ. ವೀಳ್ಯದೆಲೆ ಮಸ್ತ್ ಹತ್ತೈತೆ ನೋಡ್ರಿ. ಇದು ನಮ್ಮ ಮನೆ ಕಡೆ ಹಿಂಗೆ ಹತ್ತೈತಿ ಎಳೆ ಬಳ್ಳಿ, ಬಟ್ ಅದನ್ನು ತಿನ್ನಕ್ಕೆ ಒಲ್ಲೆ ಅಂತಾರೆ. ಈ ಎಲೆ ಸ್ವಲ್ಪ ಏನಂದ್ರೆ ಸ್ಟ್ರಾಂಗ್ ಇರ್ತಾವಂತ, ಹೀಗಾಗಿ ಒಲ್ಲೆ ಅಂತಾರೆ ತಿನ್ನಕ್ಕೆ. ಇಲ್ಲಿ ಅಪ್ಪ ಏನು ಮಾಡತ್ತಾರಂದ್ರೆ ಜ್ಞಾನೇಶ್ವರ ಸ್ವಾಮೀಜಿಯವ್ರದ್ದು ಪಾಠ ಓದಕತ್ತಾರ್ರಿ. ಅವರು ಗ್ರಂಥ ಅನ್ಬೋದು, ಪುಸ್ತಕ ಅನ್ಬೋದು, ಅದನ್ನು ಓದ್ತಾ ಇದ್ದಾರೆ ನೋಡ್ರಿ. ಜ್ಞಾನೇಶ್ವರ ಮಹಾರಾಜರದ್ದು ಯಾರೆಲ್ಲ ಪಂಡ್ರಾಪುರ ಹೋಗಿರ್ತೀರಿ, ವಿಠಲನ ಭಕ್ತರು ಯಾರು ಇರ್ತೀರಿ, ಅವ್ರಿಗೆಲ್ಲರಿಗೂ ಜ್ಞಾನೇಶ್ವರ ಮಹಾರಾಜರ ಪರಿಚಯ ಇದ್ದೇ ಇರ್ತೈತಿ. ಅವ್ರು ಎಷ್ಟು ಮಹಾನ್ರು ಇದ್ರು ಅಂಥೇಳಿ ಅವರ ಒಂದು ಪುಸ್ತಕನ ಇಲ್ಲೇ ಓದಾಕತ್ತಿದ್ರಪ್ಪ. ಡೈಲಿ ಓದ್ತಾರ್ರಿ ಅವರು. ಏ ಭಾರಿ ಚಲೋ ಐತಿ ಬಿಡ್ರಿ. ದೇವ್ರ ಎದ್ದು ಬರೋಂಗೈತಿ. ಹಾಂ ಹಾಂ ಎಷ್ಟು ಖುಷಿಯಾಗಿ ಎಷ್ಟು ಪ್ರೌಡ್ಲಿ ಹೇಳಕತ್ತಿದ್ರು. ನನ್ನ ಮಕ್ಕಳು ಶಾಣ್ಯಾರದಾರವ, ಚಲೋ ಓದ್ತಾರವ, ನಿಮ್ಮ ತಂಗ್ಯಾರ ನೋಡಿ ಇಲ್ಲಿ ಡಿಸ್ಟಿಂಕ್ಷನ್ ಬಂದಾಳಂತ ಎಷ್ಟು ಕಣ್ಣಾಗ ನೀರು ಜಿನಗ್ ಅನ್ನತ್ತಿದ್ದೆ ನೋಡಿ. ಹೇಳೋ ಮುಂದೆ ಖುಷಿ ಅದೇ ಬೇರೆ ಖುಷಿ ಅಲ್ರಿ. ಅಷ್ಟು ಹಿರಿಯರಿಗಿದ್ರು ನೋಡು. ಫಸ್ಟ್ ಕ್ಲಾಸ್ ಮೇಲೆ ಡಿಸ್ಟಿಂಕ್ಷನ್ ಚಲೋ ಮಾಡ, ಮಸ್ತ್ ಮಾಡ. ಹೋಗ್ಲಿ ಬಿಡ್ರಿಪ್ಪ, ನಮ್ಮ ಮನೆಗೆ ಒಬ್ಬರು ಡಾಕ್ಟರ್ ಆದ್ರ ಅಂದೆ ನಾನು. ಆಕಿ ರಕ್ತ ತಪಾಸ್ ಮಾಡೋದ್ ಕಲಿಯಾಕತ್ತಾಳಲ್ಲ, ಆಕಿ ಚಲೋ ಮಾಡ. ಅದ್ರಂತ ವ್ಯಾಲ್ಯೂ ಭಾಳ ಐತ್ರಿ. ಮತ್ತ ಅವು ಇಂಪಾರ್ಟೆಂಟ್ ಒಂದು ಹಾಸ್ಪಿಟ್ಲಿಗೆ ಅವೆಲ್ಲ ಅವದ ಇಂಪಾರ್ಟೆಂಟ್. ಹೌದು. ಅದ ಅಂದ್ರೆ ಮತ್ತ ನಾವು ಬ್ಯಾಡ ಅಂದಿವ, ಅದು ಕೈ ಅದ ಕಡೆ ಲಕ್ಷ ಅರ್ಧ ಅರ್ಧ ಆಕೈತಿ ಎರಡು. ಆಳವಾದ ನೀರಿನಲ್ಲಿ ಧುಮುಕಲಾಗುವುದಿಲ್ಲ. ಕಾದು ಕೆಂಪಾದ ಕಬ್ಬಿನ ಸಲಾಕೆಯನ್ನು ಕೈಯಿಂದ ಹಿಡಿಯಲಾಗುವುದಿಲ್ಲ. ಅಥವಾ ಬಸುಗುಟ್ಟುತ್ತಿರುವ ಕರಿನಾಗವನ್ನು ಕಂಡರೆ ಅದಕ್ಕೆ ಕೈ ಹಾಕಲಾಗುವುದಿಲ್ಲ. ಕೈ ಜ್ಞಾನೇಶ್ವರಿ ಕೈ ಹಾಕಲಾಗುವುದಿಲ್ಲ. ಇಲ್ಲೇ ವೆಂಕಟೇಶ್ವರ ಗುಡಿಯಾಗ ಕೊಟ್ಟಿದ್ರಮ್ಮ. ಹುಲಿಯ ಬೋನಿಯೊಳಗೆ ಹೋಗಲಾಗುವುದಿಲ್ಲ. ಹಾಗೆ ನಿಷಿದ್ಧ ಕರ್ಮವನ್ನು ನೋಡಿ ಈ ಸಾತ್ವಿಕ ಬುದ್ಧಿ ಶ್ರೇಷ್ಠ ಅಂತ ಇವತ್ತು ವೆಂಕಟೇಶ್ವರ ದೇವಸ್ಥಾನದ. ಹೋಗಿ ಬರ್ರಿ ಸಾಯಂಕಾಲ. ಓಕೆ. ಇಲ್ಲೇ ನಮ್ಮ ತಮ್ಮನ ಹೆಂಡತಿ ಅಂದ್ರೆ ಸುಜಾತ ರೀ. ಸುಜಾತ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿ ಹೋಗಿರ್ತಾಳ್ರಿ. ಸೊ ನೋಡಿರಿ, ರೊಟ್ಟಿ ಬೆಂಡೆಕಾಯಿ ಪಲ್ಯ ಇತ್ತು, ಮೊಸರು ಇತ್ತು, ಹಾಗೆ ನಮ್ಮ ದೊಡ್ಡಮ್ಮ ಫ್ರಿಜ್ನಾಗಿನ ಸೌತೆಕಾಯಿ ಕೂಡ ತೆಗ್ದಾಳ. ಇಷ್ಟಾಗಿ ನಿನ್ನ ಚಟ್ನಿ ಪುಡಿ ಖಾಲಿ ಆಗೈತ್ವ, ನನಗೆ ಉಪ್ಪಿನಕಾಯಿ ಸಿಗವಲ್ತವ ಅಂತಲೇ ಹೇಳತ್ತಿದ್ಲು. ಪರವಾಗಿಲ್ಲ, ಇದ್ದಿದ್ದ ರಗಡ ಆಯ್ತು ಅಂತ ಹೇಳಿ ನಮ್ಮ 4 ಮಂದಿಗೂ ತಾಟ ಹಚ್ಚಾಕತ್ತಿದ್ದೆ ನಾನು. ಒಂದೊಂದು ರೊಟ್ಟಿ ತಿನ್ನಿರಿ, ರೊಟ್ಟಿ ತಿಂದ ಉಪ್ಪಿಟ್ಟು ತಿನ್ನಿರಿ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ನಲ್ರಿ ಬಿಸಿದೆ. ಸೊ ಹೀಗಾಗಿ ಒಂದೊಂದು ರೊಟ್ಟಿನೂ ಹಚ್ಚಾತೇನೆ ನೋಡ್ರಿ. ಆಕಿನೂ ಫೋನ್ ಮಾಡಿದ್ಲು, ಊಟ ಮಾಡಿರಿ ಎಲ್ಲ ಅಡಿಗೆ ಐತಿ ಅಂತ ಹೇಳಿ. ಸುಜಾತನೋ ನಾ ಬರೋ ಮಟ್ಟ ಇರೇನೋ ಅಂತಂದ್ಲು. ಮತ್ತು ತಮ್ಮಗೂ ಕಾಲ್ ಮಾಡಿದ್ದೆ ರೀ, ಲೋಕಲ್ ಇದ್ರೆ ಬಂದುಬಿಡಪ್ಪ ಊಟ ಮಾಡ್ಕೊಂಡು ಹೋಗಿ ಅಂಥೇಳಿ. ಒಂದು ಧಾರವಾಡ ಹುಬ್ಳಿ ಇರ್ತೈತೆ ರೀ ಫೀಲ್ಡ್ ವರ್ಕ್. ಹೀಗಾಗಿ ಇಲ್ಲಕ್ಕ ಲೋಕಲ್ ಇದ್ರೆ ಬರ್ತೀನಿ ತಗೋ ನಾನು ಅಂದಿದ್ದ. ನೋಡೋಣ್ರಿ, ಬಂದ್ರೆ ಅವನು ಊಟ ಮಾಡ್ತಾನೆ. ಈಗಂತೂ ನಾವು ಊಟ ಮಾಡೋಣಂತ ಬರ್ರಿ ಸ್ನೇಹಿತರೆ. ಎಲ್ಲಾರು ತಗೊಂಡಿದ್ದಾರೆ. ತಗೊಂಡ್ ಬರ್ತೀನಿ ತಡಿ. ದೊಡ್ಡಪ್ಪ ಮತ್ತು ದೊಡ್ಡವ ಅಂತೂ ಫುಲ್ ಅಂದ್ರೆ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ರೀ ಹೋಗಿದ್ದಕ್ಕೆ. ಭಾಳ ಸಂತೋಷ ಆಗಿತ್ತು ಅವರಿಗೆ. ಹಿಂಗೆ ಬರಬೇಕು ಇರಬೇಕು ಒಂದಿನ, ಹಿಂಗೆ ಏನಾರು ವೆರೈಟಿ ಮಾಡಬೇಕು, ಉಣಿಸ್ಬೇಕು, ಹೋಗಬೇಕು, ಎಲ್ಲ ಬಿಟ್ಬಿಟ್ಟಿರಿ ಈಗ ಅಂಥೇಳಿ. ಹಂಗಾಗೈತಿ ಕರೆನಪ್ಪ. ಮೊದಲು ಭಾಳ ಹೋಗ್ತಿದ್ವಿ ರೀ, ಈಗ ಎಲ್ಲರಿ ಅವರು ವರ್ಕಿಗೆ ಹೋಗ್ತಾರೆ. ಈಗ ನೋಡ್ರಿ ಯಾರು ಇಲ್ದಾಗ ಬರುವಂಗೆ.
ಇಲ್ಲೇ ಲೋಕಲ್ ಇದ್ದಾರೆ ಕೆಲಸ ಚಲೋ ಆಗ್ತದೆ ಭೇಟಿ ಆಗಿ ಹುಬ್ಬಳ್ಳಿ ನೀರೇನು ಗೊತ್ತಾಗ ಬೆಟ್ಟಕ್ಕೆ ಅಂತೀವಿ ಅವ ಮತ್ತು ಸಣ್ಣಿದ್ದಾರೆ ಉಂಡಿ ಉಪಾಯ ಬರ್ತೇನೆ ಆದ್ರೆ ಹೇಳತ್ತೀನಿ ಯಾಕೆ ಫೋನ್ ಮಾಡಿಲ್ಲ ಬರ್ತೇನೆ ನಮ್ಮ ಹೀರೋ ಟೈಮಿಗೆ ಬರ್ತೇವೆ ಇನ್ನೊಮ್ಮೆ ಅಂದ್ರೆ ಟ್ಯೂಷನ್ಗೆ ಮುಗಿಸ್ಕೊಂಡು ಬರ್ತಾನೆ ಓ ಚಲೋ ಆದ್ಬಿಡು ರಾತ್ರಿ 8 ಮೇಲೆ ಮತ್ತೆ ಸ್ಕೂಲ್ ಎಕ್ಸಾಮ್ ಸ್ಕೂಲ್ ಅಡ್ಮಿಷನ್ ಮಾಡ್ಸಿದ್ರೆ ಅಲ್ಲಿ ಇದ್ರ ಕಡೆ ವರಪ್ರಧಾನ ಸ್ಕೂಲ್ ಅಲ್ಲಿ ಮಾಡ್ಸೋಣ ಜಸ್ಟ್ ಎಕ್ಸಾಮಿಗೆ ಹೋಗೋದನ್ನ ಎಕ್ಸಾಮ್ ಅದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಕೇಳಿದೆ ಚಲೋ ಆತ ಚಲೋ ಚೆನ್ನಾಗಿ ಏ ಶಾನೆ ಅದನ್ ಬೇವ ಏನಂದ್ರೆ ಚುಡಾಳದ ನಟ ಹಂಗ ಇರ್ಬೇಕ ಶಾನೆ ಅದ ಒಂದ್ ಏಜ್ ಆಗೋ ಮಟ್ಟ ಆಮೇಲೆ ಕಮ್ಮಿ ಆಕತ್ರಿ ಈಗ ಮತ್ತೆ ಅಷ್ಟು ಮಾಡ್ಲಿಲ್ಲ ಅಂದ್ರ ಮಕ್ಕ ಅಂದ್ರ ಮತ್ತೆ ಎಲ್ಲ ಎರಡು ಮಾಡ್ಬೇಕು ಅದನ್ನ ನೋಡಿಲ್ಲಲ್ಲ ಅವ್ರ ನಾಲ್ಕು ಮಂದಿಗೆ ಇವನ ಸಂಭಾಳಿಸ್ತಾರೆ ಅದಕ್ಕೆ ಅವಂದು ಸೇರಿ ಅವ್ನು ಅವಿದ್ರ ಗದ್ಲರ ಮನ್ಯಾಗ ಚಂದ ಮಾತಾಡ್ತಾನೆ ಅವ್ನ ಮಾತು ಕೇಳ ನಾವು ಹಕ್ಕನ್ನು ನಾವು ಕುಂತ ರೌಂಡ್ ಹಚ್ಚಿದ್ದೆ ಭಾಳ ಆಕೈತಲ್ಲ ಏನು ಹಾಕೊಂತ ಎಲ್ಲ ಆಕ್ಟಿವಿಟಿನೂ ಇರ್ತೈತನ ಅದ್ರ ಜೊತೆ ಬರೀ ಎಲ್ಲ ಇರ್ತೈತಿ ಹೌದೇ ಅಲ್ಲ ಮ್ಯಾಥ್ಸ್ ಸೈನ್ಸ್ ಭಾಳ ಮತ್ತೆ ಹೋಮ್ವರ್ಕು ಕೊಡ್ತಾರನ ಹೋಮ್ವರ್ಕ್ ಎಲ್ಲ ಅಲ್ಲಿ ಮಾಡಿಸ್ತಾರೆ ಅದೇನು ಚಲೋ ಮತ್ತೆ ಬಂದಿದ್ದು ಅದ ಅಂದ್ರೆ ಪಾಪ ಏನಾಗ್ಬೇಕು ಬಂದಿದ್ದು ಓದೋದ್ ಕಡೆ ಇದನ್ನ ಮಾಡ್ಬೇಡ್ರಪ್ಪ ಈ ಸಂಚಾನ ಇದಾಗಿರ್ತೈತೆ ಆಡಕ್ ಬಿಡ್ರಿ ಅದನ್ನ ಹೌದವಾ ಏನು ಮುಂಜಾನೆ ಸಂಜೆ ಮಟ್ಟ ಅದ್ರಾಗ ಇರ್ತೈತೆ ಬಂದಿಂದನು ಅವ್ನಿಗೆ ಏನು ಇಷ್ಟ ಹಂಗಿರ್ಲಿ ಬಂದ್ಬಿಟ್ಟು ಬ್ಯಾಟ್ ಬಾಲ್ ಹೌದೌದು ಅವ್ರ ಓವರ್ ಹಾಕತ್ತಾಳ ನಾನು ಹಾಕತ್ತೆ ಮನ್ಸಿಗೆ ಸಮಾಧಾನ ಇರ್ತೈತೆ ಅವತ್ತು ಎಲ್ಲರೂ ಮನ್ಯಾಗ ಇರ್ತಾರ ಹಂಗೇನಿಲ್ಲ ಅನ್ಸಿರ್ ಇದು ಮಾಡ್ತಾನೆ ಒಂದ್ ಸಂಡೆ ಕಳ್ಸಿದ ಒಂದ್ ಸಂಡೆ ರಜಾ ಮಾಡಿಸೋದ ಏನ್ರ ಮಾಡೋದು ಮತ್ತೆ ಏನ್ ಮಾಡೋದು ಏ ಬಿಟ್ಟು ಬಚ್ಚೋ ಹಚ್ಚಿದ್ದೆ ನಾನು ವೆಕೇಶನ್ ಹಚ್ಚಿದ್ದೆ ಅವ್ರಿಗೆ ಅದು ಚಲೋ ಅಲ್ಲ ಇಲ್ಲೇ ನಿಯರ್ ಆತ ಹಾಸ್ಟೆಲ್ ಗಿಸ್ಟೆಲ್ ಅಲ್ಲ ಬೇರೆ ಊರಲ್ಲ ಏನಲ್ಲ ಚಲೋ ಅಲ್ಲ ಹಿಂಗೆ ರೊಕ್ಕೊಂಡ್ಬಿಡ್ತಾರಲ್ಲ ಸಮಸ್ಯೆ ಇಲ್ಲ ಚಲೋ ಇವರು ಹೋಗ್ತಾರೆ ಹೋಗ್ಲಿಲ್ಲ ಜಾಸ್ತಿ ಅಭ್ಯಾಸ ಕಡೆ ಜಾಸ್ತಿ ಲಕ್ಷ್ಯ ಹೋಗೈತೆ ಹೋಗ್ಲಿ ಮುಂದೆ ಎಜುಕೇಶನ್ ಭಾಳ ಕಳ್ಸಿದ್ರು ಎಜುಕೇಶನ್ ನಿಜ 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 ಅವಾಗಿಂದನೇ ನನಗೆ ಆಸೆ ಇತ್ತು ಬರ್ಬೇಕಂತ ಹೇಳಿ ಅದು ಇವತ್ತು ಕೂಡಿ ಬಂತು ಸೀದಾ ಗುಡಿಗೆ ಹೋಗಿನ ಮನೆಗೆ ಬಂದಿವಿ ಹೋಗಿದ್ದು ಚಲೋ ಆತ್ ಮಾತ್ರ ಸಿಕ್ಕಲ್ಲೇ ನೀರು ಕುಡಿಬೇಡ ಇವ ನೀರು ಕುಡಿ ಚಲೋ ಇದ್ದನ್ ಮತ್ತೆ ಹೊಳೆ ತುಂಬಿಟ್ಗೋ ಎಲ್ಲಿ ಹೆಂಗಿರ್ತಾವ ಹೇಳಕ್ ಬರಂಗಿಲ್ಲ ಒಂದು ಬಟ್ಟೆ ಇಟ್ಟೇ ಬಿಡ ಇರ್ಲಿ ಅವ್ರದ್ದು PUC ಮುಗಿ ಮಟ್ಟ ಸಾಕ ಗಿರಿ ಹೋಗಿ ಬರ್ತೀನಮ್ಮ ಹೋಗಿ ಬರ್ತೀನಿ ಬಾಯ್ ಹಾ ಬರ್ರಿ ಅಲ್ಲ ಮೆಟ್ಲೆ ಸುಡ್ತಾವ ಅಲ್ಲೇ ಇರ್ರಿ ಅಲ್ಲೇ ಹಾ ಅಮ್ಮ ಹೇಳ್ತೀನಿ ಹೋಗಿ ಬಾ ಹಾ ಬಾಯ್ ಬಾಯ್ ಮೊಬೈಲ್ ಅದಾವ ಅದಾವ ಬಾಯ್ ಕೇಳಂತ ಹೇಳ ಅವ್ರ ಹುಡುಗರಿಗೆ ಹೋಗಿ ಬರ್ರಿ